ಪ್ರತಿ ವರ್ಷ ಅಂದರೆ ಕಳೆದ 28 ವರ್ಷಗಳಿಂದ ನಮ್ಮ ಕಾನೂನು ಮಹಾವಿದ್ಯಾಲಯದಲ್ಲಿ ರಾಷ್ಟ್ರ ಮಟ್ಟದ ಕಾನೂನು ಹಬ್ಬವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲನಾಗಿ ಇದು ಅಣುಕು ನ್ಯಾಯಾಲಯ ರಾಷ್ಟ್ರ ಮಟ್ಟದ ಅಣುಕು ನ್ಯಾಯಾಲಯ ಸ್ಪರ್ಧೆ ಎಂದು ಆರಂಭಗೊಂಡಿತ್ತು. ಆಮೇಲೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ SDM ಕಾನೂನು ಕಾಲೇಜಿನಲ್ಲಿ ನಾವು ವಿಭಿನ್ನ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದೇವೆ. ಹಲವಾರು ಪ್ರಯೋಗಗಳನ್ನು ಮಾಡಿದ ನಂತರ ನಮಗೆ ಇದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿಕೊಳ್ಳುವಂತ ಒಂದು ಆಲೋಚನೆ ಬಂತು. ಅದರಿಂದ ಈ ವರ್ಷ ನಾವು 28ನೇ ಎಡಿಷನ್ ರಾಷ್ಟ್ರೀಯ ಕಾನೂನು ಹಬ್ಬವನ್ನು ಹಮ್ಮಿಕೊಳ್ತಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಿಂದಿನ ಕಾಲದಲ್ಲಿ ವಕೀಲ ವೃತ್ತಿಗೆ ಒಬ್ಬ ವಕೀಲನಾಗಬೇಕಿದ್ದರೆ ಅವನಿಗೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮತ್ತು ಆ ಕಾನೂನನ್ನು ಯಾವ ಪ್ರಕರಣಗಳಿಗೆ ಹೇಗೆ ಅನ್ವಯಿಸಬೇಕು ಅಂತ ತಿಳ್ಕೊಂಡ್ರೆ ಅದು ಮಾತ್ರ ಸಾಧ್ಯವಿತ್ತು. 1990ರ ದಶಕದಲ್ಲಿ ನಮ್ಮ ಕಾನೂನು ಕ್ಷೇತ್ರದಲ್ಲಿ ಮತ್ತು ವಕೀಲ ವೃತ್ತಿಯಲ್ಲಿ ಒಂದು ಸಮಗ್ರವಾದ ಬದಲಾವಣೆ ಬಂತು. ಈ ದಿನ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಯಾರನ್ನು ವಕೀಲರಾಗಿ ನಾವು ಸೃಷ್ಟಿಸ್ತಾ ಇದ್ದೇವೋ ಅವರಿಗೆ ಹಲವಾರು ರೀತಿಯ ಸ್ಕಿಲ್ಸ್ ಗಳು ಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಕಕ್ಷಿದಾರನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು, ಅಂದ್ರೆ ನೆಗೋಷಿಯೇಷನ್ ಅದನ್ನು ಹೇಗೆ ನಡೆಸಿಕೊಳ್ಳುವುದು, ಅದಲ್ಲದೆ ಎಲ್ಲ ಕೋರ್ಟ್ಗಳ ಪ್ರಕ್ರಿಯೆಗಳನ್ನು, ಅದು ಚಿಕ್ಕ ಕೋರ್ಟ್ ಇರಬಹುದು, ಸುಪ್ರೀಂ ಕೋರ್ಟ್ ಇರಬಹುದು, ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಒಬ್ಬ ಕಾನೂನು ವಿದ್ಯಾರ್ಥಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಇತ್ತು. ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ 2005ರಲ್ಲಿ ಒಂದು ಅಣುಕು ನ್ಯಾಯಾಲಯ ಸ್ಪರ್ಧೆಯನ್ನು ಆಯೋಜಿಸಿತು. ಈ ಅಣುಕು ನ್ಯಾಯಾಲಯ ಸ್ಪರ್ಧೆಯಲ್ಲಿ ಹಲವಾರು ಕಾಲೇಜುಗಳು ಭಾಗವಹಿಸುತ್ತಿತ್ತು. ನಮಗೇನು ಕಂಡುಕೊಂಡಿದ್ದು ಅಂತ ಹೇಳಿದ್ರೆ, ಏನು ಕಂಡು ಅಂತ ಹೇಳಿದ್ರೆ, ಯಾರು ಈ ಸ್ಪರ್ಧೆಗೆ ಬರ್ತಾ ಇದ್ದಾರೋ ಅವರಿಗೆ ನಾವು ಈ ಕೇಸ್ ಅಂತ ಹೇಳ್ತೇವೆ, ಪ್ರಕರಣ ಅಂತ ಹೇಳಿದ್ರೆ ಅದನ್ನು ನಾವು ಮೊದಲೇ ಕೊಟ್ಟಿರ್ತೇವೆ. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ವಕೀಲರ ಹತ್ರ ಚರ್ಚಿಸಿ ಮತ್ತು ಅವರ ಅಧ್ಯಾಪಕರೊಟ್ಟಿಗೆ ಚರ್ಚಿಸಿ ಒಳ್ಳೆ ಮಾಡಿ ಪ್ರಚಾರ ಮಾಡಿಕೊಂಡು ನಮ್ಮೆಲ್ಲರೂ ಪ್ರೆಸೆಂಟ್ ಮಾಡ್ತಿದ್ರು. ಅದು ನಮ್ಗೇನೋ ಅಷ್ಟು ಮಟ್ಟಿಗೆ ಸರಿಯಾಗಿ ಕಂಡು ಬರಲಿಲ್ಲ. ಯಾಕಂತ ಹೇಳಿದ್ರೆ, ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಅವನು ಎಷ್ಟು ಮಟ್ಟಿಗೆ ಕಾನೂನು ಕಲಿತಿದ್ದಾನೆ, ಒಂದು ಸಿಚುವೇಶನ್ ಅನ್ನು ಹೇಗೆ ಅಟ್ ಎ ಟೈಮ್ ಈ ಕ್ಯಾನ್ ಫೇಸ್, ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಇವರಿಗೆ ನಾವು ಪ್ರಾಬ್ಲಮ್ ಅನ್ನು ಮೊದಲು ಕೊಡುವುದಿಲ್ಲ, ಇಲ್ಲೇ ಎಕ್ಸ್ಪೆಕ್ಟ್ ಟೈಪ್ ಮಾಡಬೇಕಂತ ಒಂದು ಆಲೋಚನೆ ಬಂತು. ಈ ಆಲೋಚನೆ ಬಂದ ಮೇಲೆ ಒಂದು ಎಕ್ಸ್ಪೆಕ್ಟ್ ಮಾತ್ರ ಅಲ್ಲ, ಒಬ್ಬ ಕಾನೂನು ವಿದ್ಯಾರ್ಥಿಗೆ ಎಲ್ಲಾ ವಿಷಯದಲ್ಲೂ ಕಾನೂನು ಎಲ್ಲಾ ಪ್ರಕ್ರಿಯೆಗಳು ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಬೇಕಂತ ಹೇಳುವುದು ಹೊಸ ಮತ್ತು ವಿಭಿನ್ನ ಕಾನೂನು ಸ್ಪರ್ಧೆಗಳನ್ನು ಸ್ಟಾರ್ಟ್ ಮಾಡಿದೆವು. ಅದನ್ನು ನಾವು ಏನೇನು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಪ್ರಥಮವಾಗಿ ನಾವು ಡ್ಯುಯಲ್ ಅಡ್ವೊಕೇಸಿ ಮೋಡ್ ಕೋರ್ಟ್ ಕಾಂಪಿಟೇಷನ್, ಟ್ರಿಪಲ್ ಅಡ್ವೊಕೇಸಿ ಮೋಡ್ ಕೋರ್ಟ್ ಕಾಂಪಿಟೇಷನ್, ಆಲ್ ಕಾಲ್ ಅಡ್ವೊಕೇಸಿ ಮೋಡ್ ಕೋರ್ಟ್ ಕಾಂಪಿಟೇಷನ್, ಬೇಲ್ ಪಿಟಿಷನ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಇಂಟ್ರೆಸ್ಟ್ ಲಾಯರಿಂಗ್ ಮುಂತಾದ ಹೊಸ ವಿಭಿನ್ನ ಪ್ರಯೋಗಗಳನ್ನು ಮಾಡಿದೆವು. ಅದು ಕೇಳುವವರಿಗೆ ಇದು ಏನಂತ ಅನಿಸಬಹುದು. ಈ ಡ್ಯುಯಲ್ ಅಡ್ವೊಕೇಸಿ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನಮ್ಮಲ್ಲಿಗೆ ಬರಬೇಕು, ನಮ್ಮ ವಿದ್ಯಾರ್ಥಿಗಳೇ ಅವರಿಗೆ ಕ್ಲೈಂಟ್ ಆಗಿರ್ತಾರೆ. ಪ್ರಕರಣ ಏನಂತ ಅವರಿಗೆ ಯಾವುದೇ ಅಡ್ವಾನ್ಸ್ ಮಾಹಿತಿ ಇರುವುದಿಲ್ಲ. ನಮ್ಮ ವಿದ್ಯಾರ್ಥಿಗಳು ಅವರದ್ರು ಕ್ಲೈಂಟ್ ಆಗಿ ಹೋಗ್ತಾರೆ. ಆಗ ಇವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಕ್ಲೈಂಟ್ ಹತ್ರ ವಿಷಯವನ್ನು ಅವರು ಗ್ರಹಿಸಬೇಕು, ಅದನ್ನು ಕಲೆಕ್ಟ್ ಮಾಡಬೇಕು, ಆಮೇಲೆ ಅದನ್ನು ಕೆಳಗಿನ ನ್ಯಾಯಾಲಯದಲ್ಲಿ ಪ್ರೆಸೆಂಟ್ ಮಾಡ್ಬೇಕಂತ ಇತ್ತು. ಅದನ್ನು ಡ್ಯುಯಲ್ ಅಡ್ವೊಕೇಸಿ ಅಂತ ಇತ್ತು. ಆಮೇಲೆ ನಾವು ಎಣಿಸ್ಕೊಂಡು ಡ್ಯುಯಲ್ ಅಡ್ವೊಕೇಸಿ ಸ್ವಲ್ಪ ಮಟ್ಟಿಗೆ ಕಾನೂನು ವಿದ್ಯಾರ್ಥಿಗಳ ಟ್ಯಾಲೆಂಟ್ ಅನ್ನು ಹೊರಗೆ ತರ್ತದೆ, ಆದ್ರೆ ಸಮಗ್ರವಾಗಿ ಅದನ್ನು ಹೊರಗೆ ತರುವುದಿಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಕಾಂಪಿಟೇಷನ್ ಅನೌನ್ಸ್ ಮಾಡಿದ್ರು. ಅದು ಟ್ರಿಪಲ್ ಅಡ್ವೊಕೇಸಿ ಅಂತ. ಈ ಟ್ರಿಪಲ್ ಅಡ್ವೊಕೇಸಿಲಿ ನಮ್ಮ ವಿದ್ಯಾರ್ಥಿಗಳು ಕ್ಲೈಂಟ್ ಆಗಿರ್ತಾರೆ. ಬಳಿಕ ಅದನ್ನು ನಾವು ಅನುಸಂಧಾನ ಪ್ರಕ್ರಿಯೆಗೆ ಒಳಗೊಳಿಸ್ತೇವೆ. ಅಂದ್ರೆ ಈ ಕ್ಲೈಂಟ್ಗಳು ಬಂದಾಗ ಅವರ ನಡುವೆ ರಾಜಿ ಮಾಡಲಿಕ್ಕೆ ನೋಡುದು. ಒಬ್ಬ ಕಾನೂನು ವಿದ್ಯಾರ್ಥಿಗೆ ಕೇಸನ್ನು ಕೋರ್ಟಿನ ಹೊರಗೆ ಹೇಗೆ ರಾಜಿ ಮಾಡಬೇಕಂತ ಅದು ಸಹ ತಿಳುವಳಿಕೆ ಬೇಕು. ಸೊ ಕ್ಲೈಂಟ್ ಕೌನ್ಸಿಲಿಂಗ್ ಫಾಲೋಡ್ ಬೈ ನೆಗೋಷಿಯೇಷನ್. ಮತ್ತೆ ನಾವು ಎಣಿಸ್ಕೊಳ್ತೀವಿ, ಆ ನೆಗೋಷಿಯೇಷನ್ ಫೇಲ್ ಆಯ್ತು ಅಂತ ತಿಳಿಸ್ಕೊಂಡು ಕೋರ್ಟಿಗೆ ಕೆಳಗಿನ ನ್ಯಾಯಾಲಯಕ್ಕೆ ಹೋಗುದು, ಅದನ್ನು ಟ್ರಯಲ್ ಅಡ್ವೊಕೇಸಿ ಅಂತ ಹೇಳ್ತಿದ್ರು. ಅದು ನಮಗೆ ಸಮಾಧಾನ ಇರಲಿಲ್ಲ. ಇನ್ನೂ ನಮ್ಮ ಮಕ್ಕಳನ್ನು ಇನ್ನಷ್ಟು ದುಡಿಸಬೇಕಂತ ಆಲೋಚನೆ ಮಾಡಿಕೊಂಡು ದೇಶದಲ್ಲಿ ಪ್ರಪ್ರಥಮವಾಗಿ ಆಲ್ ಇನ್ ಆಲ್ ಅಡ್ವೊಕೇಸಿ ಮೋಡ್ ಕೋರ್ಟ್ ಕಾಂಪಿಟೇಷನ್ ಅಂತ ಸ್ಟಾರ್ಟ್ ಮಾಡಿದ್ರು.
ಇದನ್ನು ಯಾವುದೇ ಕಾನೂನು ಕಾಲೇಜುಗಳು ಮಾಡಿಲ್ಲ, ಇಡೀ ದೇಶದಲ್ಲಿ ನಾವು ಮಾಡಿದ್ದು. ಅದೇನಂತ ಹೇಳಿದ್ರೆ ಫಸ್ಟ್ ಕ್ಲೈಂಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಸೆಕೆಂಡ್ ಸ್ಟೇಜ್ ನೆಗೋಷಿಯೇಷನ್ ಹೋಗ್ತದೆ, ಥರ್ಡ್ ಸ್ಟೇಜ್ ಟ್ರಯಲ್ ಅಡ್ವೊಕೇಸಿ ಹೋಗ್ತದೆ, ಫೋರ್ತ್ ಸ್ಟೇಜ್ ನಲ್ಲಿ ಅಪೋಲೆಂಟ್ ಅಡ್ವೊಕೇಸಿ ಹೋಗ್ತದೆ, ಅಂದ್ರೆ ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ಹೋಗುವ ಪ್ರಕರಣ ಇರ್ತದೆ. ಆಮೇಲೆ ಇನ್ನೊಂದು ಸ್ಟೇಜ್ ಮುಂದೆ ಹೋಗಿ ಆ ಪ್ರಕರಣವನ್ನು ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ಕೆಳಗೆ ಕೂತ್ಕೊಂಡು ಜಡ್ಜ್ಮೆಂಟ್ ಬರೀಬೇಕಂತ ಒಂದು ಅದನ್ನು ಸಹ ಆಲೋಚನೆ ಮಾಡಿದ್ರು. ಅಂಡ್ ದಿಸ್ ವಾಸ್ ಅ ಯುನೀಕ್ ಅಂಡ್ ವೆರಿ ಸಕ್ಸಸ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಆಲ್ ಸ್ಟೂಡೆಂಟ್ಸ್ ಆರ್ ಹ್ಯಾಪಿ ವಿತ್ ಅವರ್ ಕಾಂಪಿಟೇಷನ್. ಒಬ್ಬವನ್ನು ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಉದ್ಘಾಟನೆಯನ್ನು ನಮ್ಮ ಹೆಸರಾಂತ ಲೀಗಲ್ ಅಕಾಡೆಮಿಷಿಯನ್ ಆದ ಡಾಕ್ಟರ್ ಜಿ ರೆಡ್ಡಿ ಅವರು ನ್ಯೂಯಾರ್ಕ್ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಅಡ್ವಾನ್ಸ್ ಸ್ಟಡೀಸ್ ಕೇರಳ ಇದರ ವೈಸ್ ಚಾನ್ಸಲರ್ ಆಗಿದ್ದಾರೆ. ನಾಳೆ ಅವರು ಇನಾಗ್ರೇಟ್ ಮಾಡಲಿಕ್ಕೆ ಇದ್ದಾರೆ. ಮುಖ್ಯ ಅತಿಥಿಗಳಿಗೆ ನಮ್ಮಲ್ಲಿ ಪಕ್ಕದಲ್ಲಿ ಕೂತ ಶ್ರೀ ರಾಘವೇಂದ್ರ ರಾವ್ ಇದ್ದಾರೆ. ಹಾಗೆ 3 ದಿವಸ ಈ ಕಾಂಪಿಟಿಷನ್ ನಡೀಲಿಕ್ಕಿದೆ. ಆಮೇಲೆ ಕೊನೆಯ ದಿವಸ ಇದರ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಕಾಲೇಜಿನ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ನಮ್ಮ ಹಳೆ ವಿದ್ಯಾರ್ಥಿಗಳು ಏನೆಲ್ಲ ಸಾಧನೆ ಮಾಡಿದ್ದಾರೆ ಆ ಸಾಧನೆ ಗುರುತಿಸಿಕೊಂಡು ಅವರನ್ನು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ.